ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್. ನಾನು ಪ್ರಿಯಾ ಸೋಮೇಶ್. ಇವತ್ತು ಸ್ಪೀಡ್ ನಮ್ಮ ಗುಡ್ ಹೆಲ್ತ್ ಅಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ನೀವು ಮನೆಯಲ್ಲೇ ಹೋಮ್ ರೆಮಿಡೀಸ್ ಅಂದರೆ ಹೋಮ್ ರೆಮಿಡೀಸ್ ಅಂದಾನೆ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರಬಹುದು, ವೆಯ್ಟ್ ಗೇನ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರಬಹುದು, ನೀವು ಇದನ್ನು ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ನೀವು ಇದನ್ನು ಕ್ಲಿಯರ್ ಮಾಡ್ಕೊಳ್ಬಹುದು. ಏನೋ ತುಂಬ ಮಿತಿ ಮೀರಿ ಹೋಯಿತು ಅಂತಂದಾಗ ಮಾತ್ರ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗಿ ಬರುತ್ತೆ. ಸೊ ನಾನು ಇವತ್ತು ನಿಮಗೆ ಬೆಸ್ಟ್ ಸೂಪರ್ ಆಗಿರುವಂತಹ ಒಂದು ಹೋಮ್ ಮೇಡ್ ಏರ್ ಆಯಿಲ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಈ ಏರ್ ಆಯಿಲಿಂದ ಏನೆಲ್ಲ ಬೆನಿಫಿಟ್ಸ್ ಅಂತಂತಂದರೆ, ಮೊದಲನೇದಾಗಿ ಹೇರ್ ಲೆಂತ್ ಬರೋದಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಒನ್ನು, ನಿಮಗೇನಾದರೂ ಹೇರ್ ಫಾಲ್ ಆಗ್ತಿದ್ರೆ ಅದು ಕಡಿಮೆ ಮಾಡುತ್ತೆ. ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಸಿಕ್ಕಾಬಟ್ಟೆ ಇದ್ದರೆ ಅದನ್ನು ಕೂಡ ಕಂಟ್ರೋಲಿಗೆ ಬರುತ್ತೆ. ಸೊ ನಿಮ್ಮ ಹೇರಿಗೆ ಏನೆಲ್ಲ ಬೇಕು ಅದು ಕಂಪ್ಲೀಟಾಗಿ ಈ ಒಂದು ಹೇರ್ ಆಯಿಲ್ ಕೊಡುತ್ತೆ. ಸೊ ಇದನ್ನು ಮಾಡೋದಕ್ಕೆ ಬರೀ 5 ಇಂಗ್ರೀಡಿಯೆಂಟ್ಸ್ ಅದು ನಿಮ್ಮ ಮನೇಲೇ ಇರುತ್ತೆ. ಸೊ ಮನೇಲಿರುವಂತಹ ಪದಾರ್ಥಗಳನ್ನ ಬಳಸಿ ಹೇಗೆ ಮನೆಯಲ್ಲೇ ಎಣ್ಣೆನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿಳೆದೆಲೆ, ಎಲೆ ಅಡಿಕೆ ಹಾಕ್ಕೊಳ್ತಾರಲ್ಲ ಆ ಎಲೆ. ನಂತರ ನೆಲ್ಲಿಕಾಯಿಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಂತ ಸಿಗುತ್ತೆ, ದೊಡ್ಡದು. ಸೊ ಬೆಟ್ಟದ ನೆಲ್ಲಿಕಾಯಿ, ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಹಾಕ್ತೀವಲ್ಲ ಕರಿಬೇವು ಅದು. ಅದ್ರ ಜೊತೆಗೆ ಈರುಳ್ಳಿ ಒಂದು 2 ಈರುಳ್ಳಿ, ಸಣ್ಣ ಈರುಳ್ಳಿ ಆದರೂ ಆಯಿತು ಅಥವಾ ದೊಡ್ಡ ಈರುಳ್ಳಿ ಆದರೂ ಆಯಿತು. ಸೊ 1-2 ಈರುಳ್ಳಿ. ಅದ್ರ ಜೊತೆಗೆ ಗರ್ಕೆ ಹುಲ್ಲು. ಸೊ ಗರ್ಕೆ ಪತ್ರೆ ಅಂತ ಹೇಳ್ತಾರೆ, ಗಣೇಶಂಗೆ ಅದು ತುಂಬ ಇಷ್ಟ. ಸೊ ಗರ್ಕೆ ಹುಲ್ಲು ಅಂತ ಹೇಳ್ತಾರೆ. ಈ ಒಂದು 5 ಪದಾರ್ಥಗಳನ್ನ ನೀವು ರೆಡಿ ಮಾಡಿಟ್ಕೊಂಡ್ರೆ ಸಾಕು. ಸೂಪರ್ ಆಗಿರೋ ಎಣ್ಣೆನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ 1 ಲೀಟರ್ ನೀವು ತಗೊಳ್ಳಿ. ನಾನ್ ಸ್ಟಿಕ್ ಪಾತ್ರೆ ಆದರೆ ತುಂಬ ಒಳ್ಳೆಯದು. ನಾನ್ ಸ್ಟಿಕ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು 1 ಲೀಟರ್ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಅಥವಾ ಅರ್ಧ ಲೀಟರ್ ಎಣ್ಣೆನ ನೀವು ಆ ಪಾತ್ರೆ ಒಳಗಡೆ ಹಾಕಿ. ಪಾತ್ರೆ ಒಳಗಡೆ ಹಾಕಿದ್ಮೇಲೆ ನಾನು ಈ 5 ಪದಾರ್ಥಗಳನ್ನ ಏನು ಹೇಳಿದ್ದೀನಿ, ವಿಳೆದೆಲೆ, ಗರ್ಕೆ, ನೆಲ್ಲಿಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಈ 5 ಪದಾರ್ಥಗಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನೀರೇನು ಕೂಡ ಆ್ಯಡ್ ಮಾಡಬಾರ್ದು. ಇದು 5 ಪದಾರ್ಥಗಳು ಚೆಂದ ಮಿಕ್ಸಿ ಆದಮೇಲೆ ಆ ಪೇಸ್ಟ್ ಏನಿದೆ ಅದನ್ನು ನೀವು ಆ ಕೊಕೊನಟ್ ಆಯಿಲ್ ಒಳಗಡೆ ಹಾಕಬೇಕು. ನೀವೊಂದು ಪಾತ್ರೆಯಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಹಾಕ್ತೀರಾ, ಅದ್ರ ಜೊತೆಗೇ ನೀವು ಇದನ್ನು ಹಾಕಿ ಈ ಪೇಸ್ಟ್ ಏನು ರೆಡಿ ಮಾಡಿಟ್ಕೊಂಡಿರ್ತೀರ ಆ ಪೇಸ್ಟನ್ನ ನೀವು ಆ ಪಾತ್ರೆ ಒಳಗಡೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಆದಮೇಲೆ ಒಂದು 20 to 30 ಮಿನಿಟ್ಸ್ ಬೇಕಾಗಬಹುದು. ಅದು ಚೆಂದ ಬಾಯ್ಲ್ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಬೇಕು. ನೀವು ಇದನ್ನು ಬೇಗ ಆಗಲಿ ಅಂತೇಳ್ಬಿಟ್ಟು ಜಾಸ್ತಿ ಉರಿ ಮಾಡಬಾರ್ದು. ಸೊ ಲೋ ಫ್ಲೇಮಲ್ಲಿ ಅದನ್ನು ಕಾಯಕ್ಕಿಡಬೇಕು. ಕಾಯಕ್ಕಿಟ್ಮೇಲೆ ಬ್ರೌನ್ ಕಲರ್ ಆಗುತ್ತೆ. ಡಾರ್ಕ್ ಬ್ಲ್ಯಾಕ್ ಎಲ್ಲ ಆಗಬಾರ್ದು, ಲೈಟ್ ಬ್ರೌನ್ ಕಲರ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಆ ಎಣ್ಣೆ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿರುತ್ತೆ. ಆ ಗ್ರೀನ್ ಕಲರ್ ಇರುವಂಥದ್ದು ಆ ಪೇಸ್ಟ್ ಏನಿದೆ ಅದು ಕಂಪ್ಲೀಟಾಗಿ ಬ್ರೌನ್ ಕಲರ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಕಾದ ನಂತರ ಅದನ್ನು ಕೆಳಗಡೆ ಇಳಿಸಿ ಅಪ್ಲೈ ಮಾಡಬಾರ್ದು ಆ ಹೇರ್ ಆಯಿಲ್ನ. ಓವರ್ ನೈಟ್ ಹಾಗೆ ಒಂದು ಸೈಡಲ್ಲಿ ಅಥವಾ ಒಂದು ಮೂಲೆಯಲ್ಲಿ ಹಾಗೆ ಇಟ್ಬಿಡಬೇಕು. ಓವರ್ ನೈಟ್ ಹಾಗೆ ಇಟ್ಟಾದಮೇಲೆ ನೆಕ್ಸ್ಟ್ ಡೇ ಅದನ್ನು ಸೋಸ್ಕೋಬೇಕು. ಒಂದು ಟೀ ಕಾಫಿ ಎಲ್ಲ ಸೋಸ್ತೀವಲ್ವ ಅದರಲ್ಲಿ, ಅಥವಾ ಯಾವುದಾದ್ರು ಒಂದು ಒಳ್ಳೆ ಬಿಳಿ ಕಾಟನ್ ಬಟ್ಟೆಯಲ್ಲಿ ಎಣ್ಣೆನ ಹಾಕಿ ಚೆಂದ ಸೋಸಿ ಒಂದು ಗಾಜಿನ ಜಾರಲ್ಲಿ ಇಟ್ಕೊಂಡ್ಬಿಟ್ರೆ ಅದು ನಿಮಗೆ 1 ತಿಂಗಳಲ್ಲಿ ಖಾಲಿ ಆಗಲಿ ಅಥವಾ 6 ತಿಂಗಳಲ್ಲಿ ಖಾಲಿ ಆಗಲಿ ಅಥವಾ 1 ವರ್ಷದಲ್ಲಿ ಆ ಡಬ್ಬ ಖಾಲಿ ಆಗಲಿ, ಅಷ್ಟು ದಿನಗಳ ಕಾಲ ನೀವು ಅದನ್ನು ಆರಾಮವಾಗಿ ಅಪ್ಲೈ ಮಾಡಬಹುದು. ಮತ್ತು ನೀವು ಅದನ್ನು ಬಿಸಿ ಮಾಡ್ಕೋಬೇಕು, ಕಾಯಿಸಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಏನೂ ಇಲ್ಲ. ಈ ಥರ ರೆಡಿ ಮಾಡಿಟ್ಕೊಂಡು ನೀವು ವಾರಕ್ಕೆ 2 ರಿಂದ 3 ಬಾರಿ ನೀವು ಯಾವಾಗೆಲ್ಲ ಹೇರ್ ಆಯಿಲ್ ಅಪ್ಲೈ ಮಾಡಬೇಕು ಅಂತ ಅಂದ್ಕೊತೀರೋ ಆಗೆಲ್ಲ ಈ ಎಣ್ಣೆನ ಅಪ್ಲೈ ಮಾಡಿ. ಓವರ್ ನೈಟ್ ಬಿಟ್ಟರೆ ಗುಡ್, ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲ ನಾನು ಆಫೀಸ್ ಹೋಗಬೇಕು, ಕಾಲೇಜ್ ಹೋಗಬೇಕು, ಸ್ಕೂಲ್ ಹೋಗಬೇಕು, ತುಂಬ ಟೈಮ್ ಇಲ್ಲ ಅನ್ನೋರಾದರೆ ನೀವೊಂದು 3 hours ಅಥವಾ 3 ಗಂಟೆಗಳ ಕಾಲ ಅಂತೂ ಬಿಡಲೇಬೇಕು. 3 ಗಂಟೆಗಳ ಕಾಲ ಆದಮೇಲೆ ನೀವು ಪ್ರತಿದಿನ ಯಾವ ಶ್ಯಾಂಪೂನ ಬಳಸ್ತೀರ ಆ ಶ್ಯಾಂಪೂಯಿಂದ ನೀವು ಹೇರ್ ವಾಶ್ ಮಾಡಿಕೊಂಡು ನೀವು ಯಾವ ಕಂಡೀಷ್ನರ್, ಯಾವ ಸಿರಮ್ ಯೂಸ್ ಮಾಡ್ತೀರ ಅದನ್ನು ಮಾಡ್ತಾ ಬನ್ನಿ. ಈ ಒಂದು ಎಣ್ಣೆ ನಿಮ್ಮ ಸ್ಕಾಲ್ಪಲ್ಲಿರುವಂತಹ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಹೇರ್ ಫಾಲ್ ಕಡಿಮೆ ಮಾಡುತ್ತೆ, ಹೇರ್ ಲೆಂತ್ ಆಗೋದಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ನೀವು ಇವತ್ತೇ ನಿಮ್ಮ ಒಂದು ಹೇರ್ ಲೆಂತನ್ನು ಪಾಯಿಂಟ್ ಮಾಡ್ಕೊಳ್ಳಿ. ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತೇ ನೀವು ಒಂದು ಪಾಯಿಂಟ್ ಮಾಡ್ಕೊಂಬಿಡಿ. ಎಷ್ಟು ಲೆಂತ್ ಇದೆ ಅಂತ ಒಂದು ಅಳತೆ ಮಾಡ್ಕೊಂಬಿಡಿ. 3 ತಿಂಗಳು ಅಳತೆ ಮಾಡೋಕ್ಕೆ ಹೋಗ್ಬೇಡಿ. 3 months ಆದಮೇಲೆ ನೀವು ಹೇರ್ ಲೆಂತನ್ನು ಚೆಕ್ ಮಾಡಿ, ನಿಮಗೆ ಶಾಕ್ ಆಗುತ್ತೆ. ಆ್ಯಕ್ಚುಲಿ ನಾನು ಬಳಸೋದು ಅದೇ ಎಣ್ಣೆ. ಇದು ಎಲ್ಲರಿಗೂ ಸೆಟ್ ಆಗುತ್ತೆ ಅಥವಾ ಎಲ್ಲರೂ ಯೂಸ್ ಮಾಡಲೇಬೇಕು ಅಂತ ಏನಲ್ಲ. 100% ಇದು ನನಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿರೋದಕ್ಕೆ ನಾನು ಈ ಹೇರ್ ಆಯಿಲ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇದನ್ನು ಮಕ್ಕಳಿಂದ ಹಿಡಿದು
ಮಕ್ಕಳಾಗಿರಬಹುದು, ಹುಡುಗರಾಗಿರಬಹುದು, ಹುಡುಗಿರಾಗಿರಬಹುದು, ಎಲ್ಲರೂ ಕೂಡ ಈ ಒಂದು ಏರ್ ಆಯಿಲ್ನ ನೀವು ಯೂಸ್ ಮಾಡಬಹುದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದರಲ್ಲಿ ಬಳಸಿರುವಂತಹ ಎಲ್ಲ ಪದಾರ್ಥಗಳು ಮನೇಲಿರುವಂಥದ್ದು ಆಗಿರೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಗರ್ಕೆ ಹಾಗೆ ನೆಲ್ಲಿಕಾಯಿ ತುಂಬ ಜನಕ್ಕೆ ಸಿಗಲ್ಲ ಅಂತ ಹೇಳ್ತೀರಾ. ನಿಮಗೆ ಮೋರ್ ಅಥವಾ ಹತ್ರದಲ್ಲಿರುವಂತಹ ತರಕಾರಿ ಅಂಗಡಿಗಳಲ್ಲಿ ನಿಮಗೆ ಗರ್ಕೆ ಎಲ್ಲ ಸಿಗುತ್ತೆ, ನೀವು ಅದನ್ನು ಬೈ ಮಾಡಬಹುದು. ಈ ಒಂದು ಏರ್ ಆಯಿಲ್ ಮಾಡ್ಕೊಳ್ಳಿ, 100% ನಿಮಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಹೇರ್ ಚೆನ್ನಾಗಿರಬೇಕು, ಹೇರ್ ಹೆಲ್ದಿ ಆಗಿರಬೇಕು, ಡ್ಯಾಂಡ್ರಫ್ ಕಡಿಮೆ ಆಗಬೇಕು, ಹೇರ್ ಫಾಲ್ ಕಡಿಮೆ ಆಗಬೇಕು, ಬೇಗ ಹೇರ್ ಲೆಂತ್ ಬರಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ, ಈ ಒಂದು ಏರ್ ಆಯಿಲ್ನ ಬಳಸಿ ನಿಮಗೆ ಸೂಪರ್ ಆಗಿರುವಂತಹ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಈ ಒಂದು ನಮ್ಮ ಸ್ಪೀಡ್ ಗುಡ್ ಹೆಲ್ತಲ್ಲಿ ಈ ಒಂದು ಟಿಪ್ಸ್ ಹೇಳಿದ್ದೀನಿ. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ಸೂಪರ್ ಆಗಿರೋ ಟಿಪ್ಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.